ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನಾವು ಈ ಮೂಡ್ಲಗಿ ತಾಲೂಕಿನ ಕಾನಟ್ಟಿ ಗ್ರಾಮದ ರೈತ ಮಾತಾಡ್ತಿರುವುದು. ನಾವು ಹೀಗೆ ರಟೂನ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಕಾರ್ಖಾನೆ ಅವರು ಇದನ್ನು ಸರಿಯಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ನಮಗೆ ಇದರದೆಲ್ಲ ತಿಳುವಳಿಕೆ ಹೇಳಿಕೊಟ್ಟಿದ್ರು. ಅದರಿಂದ ನಾವು ಎಂಬ ಪಾಠ ಕೊರದ ಕೇಸಿಂದ ಒಂದು ಸಲ ಬಿಟ್ಟು ಒಂದು ಸಲ ರಂಜಿ ತುಂಬುದು ಹೇಳಿಕೊಟ್ಟಿದ್ರು. ಮತ್ತು ಅವರ ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಮೇಳೋ ಅಥವಾ ರಟೂನ್ ಮ್ಯಾನೇಜ್ಮೆಂಟ್ ಫಂಕ್ಷನು ಧಾರವಾಡದ ಕರದಲ್ಲಿ ಕರ್ಕೊಂಡು ಹೋಗ್ತಾರೋ, ನಮಗೆ ಸರಿಯಾಗಿ ಮಾಹಿತಿ ಹೇಳ್ತಾರೋ. ಈಗ ನಾವು ಇದನ್ನು 15 ವರ್ಷದಿಂದ ರಂಜಿ ತುಂಬಾಕತ್ತೀವಿ, ಸಾಲ ಬಿಟ್ಟು ಸಾಲ. ಇದರಿಂದ ನಮಗೆ ಭಾಳ ಒಳ್ಳೆಯದಾಗೈತಿ. ಮತ್ತು ಭೂಮಿ ಪ್ರತಿ ವರ್ಷ ಕಲ್ಟಿವೇಷನ್ ಮಾಡೋದು ಏನು ಕೊಳೆಮಿಲ್ಲ. ನಮಗೀಗ ರಂಜಿ ಪ್ರತಿ ವರ್ಷ ಗೊಬ್ಬರ ಆಗ್ತೈತಿ. ಮತ್ತು ಕಲ್ಟಿವೇಷನ್ ಮಾಡುವಾಗ ನಮಗೆ ಮೊದಲು ಸೆಳ್ಳು ಕೀಳ್ತತ್ತು, ಒಂದು ಮಾರ ಯಾವತ್ತು ಹಸಿ ಉಳಿತಿತ್ತು. ಈಗ ರಂಜಿ ಕಾಯೋದ್ರಿಂದ ಭೂಮಿಯಾಗೆಲ್ಲ ಹುಳ ರಂಧ್ರಗಳನ್ನು ಮಾಡಿ ಭೂಮಿಯಾಗ ಆಕ್ಸಿಜನ್ ಸೇರುವಂಗೆ ಮಾಡ್ಯಾವು. ಮತ್ತು ಈ ಗಳೆ ಹೊಡ್ಯಾಕೈತ್ರ ಅಗದಿ ಮಣ್ಣು ತಂಬಿಟ್ಟದಂಗೆ ಮಣ್ಣು ಬರ್ತೈತಿ. ನಮಗೆ ಎವರೇಜ್ ಮೊದಲು 30 ಟನ್ ಬರ್ತಿದ್ವು, ಈಗ 50ರಿಂದ 60 ಎವರೇಜ್ ಬರಾಕತೈತಿ. ಹಚ್ಕಬ್ಬು ಹಚ್ಚಿದಾಗ 80-90 ಬರ್ತೈತಿ. ಕುಳೆ 60-70 ಟನ್ ತನಕ ಕುಳೆ ಬರ್ತಾವೆ. ಮೊದಲು ನಾವು ಜಾಯಿಂಟ್ ಇದ್ದಾಗ 150 ಎಕರೆ ಭೂಮಿ ಇತ್ತು, ಅವಾಗ 2000 ಟನ್ ಬೆಳಿತಿದ್ವಿ. ಈಗ ಡಿವೈಡ್ ಆಗಿ ನಮಗೆ 100 ಎಕರೆ ಪಾಲಕ್ ಬಂದೈತಿ. ಅದ್ರಾಗ ಅಟ್ರಾಗನ ಈಗ ನಾವು 4000 ಟನ್ ಕಬ್ಬು ಬೆಳೆಯಾಕೈತೀವಿ. ಇದು ಎದರಿಂದಪ್ಪ ಅಂತಂದ್ರೆ ರಂಜಿ ತುಂಬೋದ್ರಿಂದ ನಮಗೆ ಭಾಳ ಒಳ್ಳೆಯ ಅನುಕೂಲ ಆಗೈತಿ. ಮತ್ತು ಈ ನಾವು ಮೊದಲು ಇದ್ರದ್ದು ಮಾಹಿತಿನೇ ಇದ್ದಿದ್ದಿಲ್ಲ. ಇದನ್ನು ಕಾರ್ಖಾನೆಯವ್ರ ನಮಗೆ ಈ ಥರ ಮಾಡಿದ್ರೆ ಹಿಂಗೆ ಆಗ್ತೈತೆ ಅಂತೇಳಿ ಮಾಹಿತಿ ಅದ ಎಲ್ಲ ಹೇಳಿ ನಮಗೆ ಹಿಂಗೆ ಮಾಡಿಸಿದ್ರು. ಈಗ ಈ ರಂಜಿ ಈ ಭೂಮ್ಯಾಗ ಇರೋದ್ರಿಂದ ನಮಗೆ ಯಾವ ಗೊಬ್ಬರ ಬೇಕಾಗಿಲ್ಲ. ಮತ್ತು ಎರೆಹುಳ ಸಂಖ್ಯೆ ಹೆಚ್ಚಾಗೈತಿ. ಎರೆಹುಳ ಸಂಖ್ಯೆ ಹೆಚ್ಚಾಗೋದ್ರಿಂದ ಭೂಮಿ ಫಲವತ್ತತೆ ಆಗೈತಿ. ಇದರಿಂದ ಭೂಮಿ ತಂಪು ಹಿಡಿತೈತಿ, ತೇವಾಂಶ ಹಿಡಿತೈತಿ, ಕುಳೆ ಗ್ಯಾಪ್ ಆಗಂಗಿಲ್ಲ. ನಮಗೆ ಇದರಿಂದ ಪೂರಾ ನಮಗೆ ಅಷ್ಟೇ ಅಲ್ಲ, ನಮ್ಮ ಆಜು ರೈತರು ಸಹಿತ ಎಲ್ಲ ನಮ್ಮನ್ನು ನೋಡಿ ಹಿಂಗೆ ಮಾಡಾಕೈತಾರು. ಎಲ್ಲ ರೈತರಿಗೆ ಭಾಳ ಅನುಕೂಲ ಆಗೈತಿ. ಕಾರ್ಖಾನೆಯವರಿಂದ ನಮಗೆ ಭಾಳ ಹೆಲ್ಪ್ ಆಗೈತಿ. ಮತ್ತು ಸೂಪರ್ವೈಸರ್ ಇದ್ದವರು ಹಳಸಿ ಸಾಹೇಬರು, ಬಾಗೇವಾಡಿ ಸಾಹೇಬರು, ಇವರೆಲ್ಲ ಬಂದು ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟಾರು. ಅಗ್ರಿಕಲ್ಚರ್ ಅಂದರೆ ಈಗ ನಮಗೆ ಇಟ್ಟು ಸರಳ ಆಗೈತಿ. ಅದನ್ನು ಹೇಳಕ್ಕೆ ಬೇಡ. ಮೊದಲು ಅಗ್ರಿಕಲ್ಚರ್ ಅಂದರೆ ಬಿಟ್ಟು ಓಡೋಗಿ ಸಾಲಿಗೆ ಹೋಗೋದು. ಹುಡುಗರ ಸಾಲಿಗೆ ಹೋಗಿ ಒಕ್ಕಲ್ತನ ಬೇಡ ಅಂತೇಳಿ ಹೋಗ್ತಿದ್ರು. ಈಗ ನೌಕರಿ ಅವ್ರಕ್ಕಿಂತ ನಾವು ಆರಾಮದೀವಿ ಅನಿಸ್ತೈತಿ. ನಮಗೆ ಅಗದಿ ಸರಳ ಉತ್ಪನ್ನ ಬರ್ತೈತಿ. ಒಕ್ಕಲ್ತನ ಮಾಡೋದು ಭಾಳ ಸರಳ ಐತಿ. ಇದರಿಂದ ಇಟ್ಟು ನಮಗೆ ಸರಳ ಆಗಕ್ಕೆ ಕಾರ್ಖಾನೆಯವರಿಂದ ನಮಗೆ ಒಕ್ಕಲ್ತನ ಪೂರ್ಣ ಎಲ್ಲ ಮಾಹಿತಿ ಸಿಕ್ಕೈತಿ. ಈಗ ಈ ಮಾಹಿತಿ ಇರ್ಲಾರ್ಕ ರೈತ ಹಾನಿಗೆ ಒಳಪಡ್ತಾನೋ. ಇಂಥವು ಮಾಹಿತಿ ತೊಗೊಂಡ ಇದನ್ನು ತೇವಾಂಶ ಉಳಿಯುವಂಗೆ ಇದನ್ನು ಇಂಬು ಸಾಲು ಕೊರದ ಕಬ್ಬು ಹಚ್ಚಿದ್ದಾದ್ರೆ ಉತ್ಪನ್ನ ಹೆಚ್ಚಾಗ್ತೈತಿ. ಎಲ್ಲ ರೈತ ಬಾಂಧವರ ಇಂಥವು ಮಾಹಿತಿ ತೊಗೊಂಡ ಹಿಂಗೆ ಕಬ್ಬು ಬೆಳೆದ್ರೆ ಎಲ್ಲರಿಗೂ ಭಾಳ ಒಳ್ಳೆಯ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತೈತಿ ಅಂಥೇಳಿ ನಾನು 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್.